ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ, ನೀವು 5 ವರ್ಷದ ಸತಿ ಸರ್ಕಾರ ನೇಮದ ಪ್ರಕಾರ ಪೇ ಕಮಿಷನ್ ಮಾಡ್ತಾರೆ ನಿಜ, ಮತ್ತು DA ಮಾಡ್ತಾರೆ ನಿಜ. ಅದೇನು ನೀವೇನು ಹೇಳಿ ಕೇಳಿ ಮಾಡಿಸ್ಬೇಕಾದೇನಿಲ್ಲ. ಅದು ಈ ಸಿದ್ದರಾಮಪ್ಪ ಸಾಹೇಬ್ ಇದ್ದರೆ ಇನ್ನೊಂದು ಸಾಹೇಬರು ಅದು ಕರೆಕ್ಟಾಗಿ ಮಾಡೇ ಮಾಡ್ತಾರೆ. ಬರೋದು ಕಾನೂನಿದೆ. ಆದ್ದರಿಂದ ನೀವು ಕಾನೂನನ್ನು ಕಿತ್ತಾಕಿರುವಂಥದ್ದನ್ನು ಮಾಡಬೇಕು. ಏನೇನು ಕಾನೂನು ಕಿತ್ತಾಕಿದ್ದಾರೆ ಅಂತಂದರೆ, ನಮಗೆ OPSನ ಕಿತ್ತು NPS ಮಾಡಿದ್ದಾರೆ. ಅದನ್ನೇ ಹೇಳಬೇಕು ನೀವು. ಅದನ್ನು ಕಿತ್ತರೆ ಸನ್ಮಾನ್ಯ ಶ್ರೀ ಮಹಾತ್ಮ ಗಾಂಧಿಯವರು, ಸನ್ಮಾನ್ಯ ಶ್ರೀ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರು ಸಂವಿಧಾನಾತ್ಮಕವಾಗಿ ಬರೆದಿರುವಂತಹ ನಮ್ಮ ಹಕ್ಕನ್ನು ನಮಗೆ ನೀವು ಕೇಳಿ ಹಕ್ಕನ್ನು ಕೊಡಿಸಿದ್ರೆ ನಿಮ್ಮನ್ನು ನಾವು ಮಹಾತ್ಮ ಗಾಂಧಿ ಥರ, ಮಹಾತ್ಮ ಗಾಂಧಿಯವರು ನಮ್ಮ ದೇಶಕ್ಕೆ ಏನು ಒಳ್ಳೇದು ಮಾಡಿದ್ದಾರೆ, ಅದೇ ಥರ ನಮ್ಮ ನೌಕರರ ಬಾಂಧವರಿಗೂ ಕೂಡ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ನಮ್ಮನ್ನು ನಾವು ಗೌರವಿಸ್ತೀವಿ. ಆದರೆ ನೀವು ಸುಮ್ಮನೆ ಅವ್ರ ಹತ್ರ ಹೋಗಿ ಏನು ಹೇಳಿ ಮಾಡೋದಲ್ಲ. ನಮಗೆ ಈಗ 2020 ರಿಟೈರ್ಡ್ ಆಯಿತು, ನನಗೆ NPS ಕೊಟ್ಟಿಲ್ಲ, OPS ಕೊಟ್ಟಿಲ್ಲ. ತಮ್ಮ ಹತ್ರ ನಾನು ಹಲವಾರು ಬಾರಿ ಬಂದು ತಮ್ಮನ್ನ ಕೇಳಿಕೊಂಡೆ. ನೀವು ಏನೋ ಒಂದು ಲೆಟರ್ ಕೊಟ್ರಿ, ಆ ಲೆಟ್ರನ್ನ ತಗೊಂಡೋಗಿ ಅಧಿಕಾರಿಗಳು ಕೊಟ್ಟರೆ ಲೆಟ್ರನ್ನ ಬಿಸಾಕ್ತಾರೆ. ಹೆಂಗೆ ಬಿಸಾಕ್ತಾರೆ ಅಂತಂದರೆ, ಅಯ್ಯೋ ಅವ್ರು ಕೊಟ್ಟಿರೋದ ಆಯ್ತು ಅಂತ ಹಿಂಗೆ ಕೇಳ್ತಾರೆ. ಅದಲ್ಲ, ನಮ್ಮ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನೇ ಸರಿಯಾಗಿ ಗಮನಿಸೋದಿಲ್ಲ. ನಮ್ಮ ನ್ಯಾಯಾಲಯ ಆದೇಶ ಆಗಿದೆ, ಏನಂತಾಗಿದೆ, 10 ವರ್ಷ ಏದನ್ನು ರಿಲ್ಯಾಕ್ಸ್ ಮಾಡಿ ಇವ್ರನ್ನ ಅಪಾಯಿಂಟಿಂಗ್ ತಗೊಳ್ಳಿ ಅಂತ ಹೇಳಿ 96-97 ಮಾಡೋದು. ಈ 96-97 ಆದೇಶನ 2006ರಲ್ಲಿ ನಮಗೆ ಕಂಟೆಂಪ್ಟ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಈಗ 2006ರಲ್ಲಿ ಕೆಲಸ ಕೊಟ್ಟಿರೋದನ್ನ 2007 ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಹೇಳಿ ನಮಗೆ NPS ಅಂತ ಹೇಳ್ತಾರೆ. ನಮಗೆ OPS ನಾವು 96-97 84 ಕೆಲಸ ಮಾಡಿರೋದ್ರಿಂದ 2006ರಲ್ಲಿ ನಿಮ್ಮ ಕೆಲಸ ಕೊಟ್ಟಿರೋ ಕೋರ್ಟ್ ಆದೇಶದ ಪ್ರಕಾರ ನಮಗೆ OPS ಪೆನ್ಷನ್ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀನಿ. ಅದಕ್ಕೆ ಕರ್ನಾಟಕ ರಾಜ್ಯದ ನೌಕರ ಸಂಘದ NPS ನೌಕರ ಸಂಘದ ಅಧ್ಯಕ್ಷರೇ ಹಾಗೂ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ಸಾಹೇಬ್ರೆ, ನೀವು ಈ ಎರಡೂ ಸಂಘವು ಸೇರಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಪೆನ್ಷನ್ಗೆ ಅವಕಾಶ ಮಾಡಿಕೊಡಿ. ಇಲ್ಲ ನಿಮಗೆ ಪೆನ್ಷನ್ ಕೊಡೋದೇ ಇಲ್ಲ ಅಂತಂದರೆ ನೀವು ಸರ್ಕಾರಿ ನೌಕರರು ಅಲ್ಲ ಅಂದ್ಬಿಟ್ಟು ನಮಗೆ ಒಂದು ಸರ್ಟಿಫಿಕೇಟ್ ಕೊಡಿಸ್ರೆ ನಾವು ವೃದ್ಧಾಪ್ಯ ವೇತನವನ್ನು ತಗೊಳ್ತೀವಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.